ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಸ್ಯಾರಿ ಕುಚ್ಚು ಡಿಸೈನ್, ನಾರ್ಮಲ್ ನೀಡಲ್ ಡಿಸೈನು. ಆ್ಯಕ್ಚುಲಿ ಬೇಬಿ ಕುಚ್ಚು ಡಿಸೈನ್ ಒಂದು ಸ್ವಲ್ಪ ಲೆಂತಿಯಾಗಿ ಹಾಕ್ಕೊಂಡಿರೋದು. ಬೇಬಿ ಕುಚ್ಚು ತುಂಬ ಶಾರ್ಟಾಗಿ ಬೇಡ, ಸ್ವಲ್ಪ ಲೆಂತಿಯಾಗಿ ಬರಲಿ. ಸೊ ತುಂಬ ಸಿಂಪಲ್ ಡಿಸೈನು, ನಾರ್ಮಲ್ ಬೇಬಿ ಕುಚ್ಚು ಥರನೂ ಸ್ವಲ್ಪ ಲೆಂತಾಗಿ ಬಿಟ್ಟು ಕುಚ್ಚುಗಳನ್ನ ಕಟ್ಕೊಂಡು ಸೊ ಆಮೇಲೆ ಬೀಡ್ಸ್ನ ಸ್ಟಿಚ್ ಮಾಡೋ ಅಂಥದ್ದು. ಕ್ರೋಶ ಯಾರ್ಯಾರಿಗೆ ಬರಲ್ಲ ಅದನ್ನು ಈಸಿಯಾಗಿ ಈ ಥರ ಮಾಡ್ಕೋಬೋದು. ಬಿಗ್ಗೈ ನೀಡಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಬಿಗ್ ನೀಡಲ್ಲು. ಅದಕ್ಕೆ 75 ಎಳೆ ದಾರನ ಸುತ್ತಕೊಂಡು ಸ್ವಲ್ಪ ಗಮ್ ಟಿಪ್ ಮಾಡಿ ನೀಡಲ್ ಒಳಗಡೆ ಹಾಕಿದ್ದೀನಿ. ಎರಡೂ ಸೇರಿಸಿದ್ರೆ ಡಬಲ್ ಮಾಡಿದ್ರೆ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್. ಸೊ 150, ಇನ್ನೂ ಜಾಸ್ತಿನೂ ತೊಗೋಬೋದು ಫ್ರೆಂಡ್ಸ್, 160 170 ಅಷ್ಟು ತೊಗೋಬೋದು. ಸೊ ಅದನ್ನು ರೆಡಿ ಮಾಡಿಟ್ಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ಎಮ್ಮಿಂಗಿಂದ ಒಂಚೂರು ಮೇಲೆಗಡೆಗೆ ನಾನು ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕೆಳಗಡೆಯಿಂದ ಮೇಲಕ್ಕೆ ಮಾಡಿಕೊಂಡು ಥ್ರೆಡ್ಸ್ನ ಸೊ ನಾರ್ಮಲ್ಲು ಝರಿ ಥ್ರೆಡ್ಡಲ್ಲಿ ಟೈ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಝರಿ ಥ್ರೆಡ್ಡಲ್ಲಿ ಸೊ ಯಾರ್ಯಾರು ಕುಚ್ಚು ಕಟ್ಟೋಕ್ಕೆಲ್ಲ ಬರುತ್ತೆ, ಸ್ಕಿಪ್ ಮಾಡಿಬಿಡ್ಬೋದು ವೀಡಿಯೋ. ಜಸ್ಟ್ ಐಡಿಯಾಗೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ. ನಾನಿಲ್ಲಿ ನೀಡಲಲ್ಲಿ ಹಾಕ್ತಾಯಿಲ್ಲ ಫ್ರೆಂಡ್ಸ್, ನನಗೆ ಈ ಥರನೇ ಬ್ಯಾಲೆನ್ಸ್ ಆಗುತ್ತೆ. ಸೊ ಝರಿ ಥ್ರೆಡ್ನ ನಾರ್ಮಲ್, ಇದು ಸ್ವಲ್ಪ ಪ್ಲಾಸ್ಟಿಕ್ ವಯರ್ ಟೈಪ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ. ನಾರ್ಮಲ್ ಥ್ರೆಡ್ಡನ್ನು ತುಂಬ ಜನ ನೀಡಲ್ಲಿಗೆ ಹಾಕ್ಕೊಂಡು ಯೂಸ್ ಮಾಡ್ತಾರೆ. ನನಗೆ ಇದೇ ಥರ ಬ್ಯಾಲೆನ್ಸ್ ಆಗುತ್ತೆ. ಯಾರ್ಯಾರಿಗೆ ಯಾವುದಾದ್ರು ಕಂಫರ್ಟ್ ಆಗುತ್ತೆ, ಈಸಿ ಆಗುತ್ತೆ ಅದನ್ನು ತೊಗೊಂಡು ಟೈ ಮಾಡ್ಕೋಬೋದು ಕುಚ್ಚು. ಸೊ ಇದು ತುಂಬ ವರ್ಷದಿಂದ ಹಾಕ್ತಾಯಿದ್ದೀವಿ, ಇದು ಬಿಚ್ಕೊಳ್ಳೋದಿಲ್ಲ. ನೀವು ನೀಡಲ್ಲಿಂದನೂ ಸ್ಟಿಚ್ ಮಾಡ್ಕೋಬೋದು. ಸೊ ಈ ಥರ 2-3 ನಾಟ್ಸ್ ಹಾಕ್ಕೊಬಿಟ್ರೆ ಸೆಕ್ಯೂರಾಗಿ ನೀಟಾಗಿ ಇರುತ್ತೆ. ಸೊ 2-3 ನಾಟ್ಸ್ ಹಾಕ್ಕೊಳ್ತೀನಿ. ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಇದು ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್, ಸೆಲ್ಫ್ ಕಲರ್ ಸ್ಯಾರಿ. ಅದನ್ನು ಸ್ವಲ್ಪ ಲೆಂತಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1.5 ಇಂಚಿಗೆ ಒಂದೊಂದು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ 1.25 ಇಂಚಷ್ಟು ಬರುತ್ತೆ, 1.5 ಇಂಚು ಒಳಗಡೆನೇ ಇದು. ನೋಡಿ ಎಷ್ಟು ಲೆಂತ ಸ್ಟಾರ್ಟ್ ಮಾಡಿರ್ತೀವ ಅಷ್ಟು ಲೆಂತು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಫಸ್ಟು ಬೇಬಿ ಕುಚ್ಚುಗಳನ್ನ ಹಾಕ್ಕೊಂಡ್ಬಿಡೋಣ. ನೆಕ್ಸ್ಟು ಬೀಡ್ಸಿಂದ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ. ನೋಡಿ ನಾನಿಲ್ಲಿ ತಮ್ ಫಿಂಗರ್ ಇಟ್ಬಿಟ್ಟು ಸ್ವಲ್ಪ ಗ್ಯಾಪಲ್ಲಿ, ಯಾವಾಗಲೂ ಒಂದು ತಮ್ ಫಿಂಗರ್ಗೆ ಆಗೋಷ್ಟು ನಾನು ಬೇಬಿ ಕುಚ್ಚು ಕಟ್ಕೊಂಡು ಹೋಗ್ತೀವಿ. ಸೊ ಇದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೂರ ದೂರ ಬಂದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅಂದರೆ ಬೀಡ್ಸ್ ಬರುತ್ತೆ ಅಲ್ವಾ ಅರೌಂಡು, ಕುಚ್ಚು ಅರೌಂಡು ಬೀಡ್ಸ್ನ ಹಾಕ್ತೀವಿ ಅಲ್ಲ, ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಇಟ್ಕೊಂಡು ನಾರ್ಮಲಾಗಿ ಟೈ ಮಾಡ್ಕೊಂಡು ಬಿಡೋದು. ಸೊ ನೀಡಲಲ್ಲಿ 2 ಎಳೆ ದಾರ ತೊಗೊಂಡು ಅದು 3-4 ಟೈಮ್ಸ್ ಸುತ್ತಬಿಟ್ಟು ಕಟ್ಟಿದ್ರೂ ಅದು ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಅದೇ ಪ್ರತಿ ಟೈಮೂ ನಾವು ಎಮ್ಮಿಂಗ್ ನೀಡಲ್ಗೆ ದಾರನ ಹಾಕ್ಕೊಂಡು ಪೋಣಿಸಿಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಂದು 5-6 ಕುಚ್ಚುಗಾಗೋಷ್ಟು ಪೋಣಿಸಿಟ್ಕೊಳ್ಬೇಕಾಗತ್ತೆ ಥ್ರೆಡ್ಸ್ನ. ಸೊ ಆ ಥರ ಇದಾದರೆ ಹಾಗೆ ಡೈರೆಕ್ಟಾಗಿ ಹಾಕಿ, ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡಿರ್ತೀರ ಆ ಥರ ಈಸಿ ಆದರೆ ಆ ಥರ ಮಾಡ್ಕೊಂಬಿಡ್ಬೋದು. ಸೊ ಈ ಥರ 2-3 ನಾಟ್ಸ್ ಹಾಕ್ತೀನಿ, ಕಟ್ ಮಾಡಿ ಎಂಡ್ ಮಾಡ್ಕೋತೀನಿ. ಸ್ವಲ್ಪ ಒಂದು ಪಾಯಿಂಟಷ್ಟು ಥ್ರೆಡ್ನ ಬಿಟ್ಟಿರ್ತೀನಿ ಫ್ರೆಂಡ್ಸ್, ಒಂದು ಬಿಚ್ಕೊಳ್ಬಾರ್ದಂತ. ಒಂದೇ ಸತಿ ಟ್ರಿಮ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾರ್ಮಲ್ ಎಮ್ಮಿಂಗ್ ಈ ಥರ ಕುಚ್ಚುಗಳೆಲ್ಲ ಆದಮೇಲೆ ಎಮ್ಮಿಂಗ್ ನೀಡಲ್ಗೆ ನಾರ್ಮಲ್ ಕಾಟನ್ ಥ್ರೆಡ್, ಸೇಮ್ ಕಲರ್ ಸ್ಯಾರಿ ಕಲರ್ ಕಾಟನ್ ಥ್ರೆಡ್ ಹಾಕ್ಕೊಂಡು ಅದಷ್ಟೇ ಲೆಂತ್ ತೊಗೊಳ್ತೀನಿ. ನಾರ್ಮಲಾಗಿ ಸ್ಟಿಚ್ ಮಾಡೋದು ಫ್ರೆಂಡ್ಸ್, ತುಂಬ ಈಸಿ ಡಿಸೈನು. ಸೊ ಯಾರು ಬೇಕಾದರೂ ಹಾಕ್ಕೊಳ್ಬೋದು. ಈ ಥರ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಇದು ಆ್ಯಂಟಿಕ್ ಜರಿ ಇರೋದ್ರಿಂದ ಸ್ವಲ್ಪ ಡಲ್ ಫಿನಿಶಿಂಗ್ ಆ್ಯಂಟಿಕ್ ಕಲರ್ ಬೀಡ್ಸೇ ತೊಗೊಂಡಿದ್ದೀನಿ. ಈವನ್ ಸಿಲ್ವರ್ ಕಲರು ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅದು ಬ್ರೈಟ್ ಅನಿಸೋದು. ಸ್ವಲ್ಪ ಡಲ್ ಕಲರ್ ಬೀಡ್ ಇದೆ ಅಂದ್ಬಿಟ್ಟು ಆ್ಯಂಟಿಕ್ ಕಲರ್ ಬೀಡ್ಸೇ ತೊಗೊಂಡಿದ್ದೀನಿ. ಆ ನಾಟ್ ಹಿಂದೆ ಬರೋ ಥರ ಮಾಡಿಕೊಂಡು ನೀವು ಎಮ್ಮಿಂಗಿಂದ ಫಸ್ಟು ಕೆಳಗಡೆಯಿಂದ ಮೇಲೆ ನೀಡಲ್ನ ತೊಗೊಳ್ಬೇಕು. ನೀಡಲ್ನ ಪಾಸ್ ಮಾಡಿಕೊಂಡು 6 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. 6 ಬೀಡ್ಸ್ನ ಹಾಕ್ಕೊಳ್ಳೋಣ. ಫಸ್ಟ್ ಗಮ್ ಟಿಪ್ ಮಾಡ್ಕೊಬಿಡೋಣ, ಅಂದರೆ ಗಮ್ ಮಾಡ್ಕೊಳ್ಳೋಣ. ಯಾಕಂದರೆ ಫ್ರೆಂಡ್ಸ್ ಬೀಡ್ಸು ಆ ಸೈಡ್ ಈ ಸೈಡ್ ಆಗೋಲ್ಲ, ನೀಟಾಗೆ ಯು ಶೇಪ್ ಆರ್ಚ್ ಥರ ನೀಟಾಗಿ ಬರುತ್ತೆ. ಸೊ ಗಮ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಒಂದು ಮೇಲೆ ಒಂದು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಪ್ರತಿ ಟೈಮ್ ನೀಟ್ ಮಾಡ್ತಾ ಇರಬೇಕು. ಅದಕ್ಕೆ ಸ್ವಲ್ಪ ಲೈಟಾಗಿ ಒಂಚೂರು ಗಮ್ ಹಚ್ಬಿಟ್ರೆ ನೀವು ಬೀಡ್ಸ್ ಕರೆಕ್ಟ್ ಪ್ಲೇಸಲ್ಲಿ ನೀಟಾಗಿ ಯು ಶೇಪ್ ಥರ ನಾವು ಕೂರಿಸ್ಕೋಬೋದು. ಈವನ್ ಸ್ಟಿಚ್ ಮಾಡಿದ್ರೂ ಅದು ವೇರಿ ಆಗೋ ಚಾನ್ಸಸ್ ಇರುತ್ತೆ, ಮೇಲೆ ಕೆಳಗಡೆ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಈ ಥರ ಒಂದು 2 ಹಚ್ಕೊಬಿಟ್ರೆ ಆ ಡ್ರೈ ಆಗೋಷ್ಟರಲ್ಲಿ ನೀವು ಬೀಡ್ಸ್ನ ಸ್ಟಿಚ್ ಮಾಡ್ಕೊಬಿಡ್ಬೋದು. ನಾನಿಲ್ಲಿ 6 ಬೀಡ್ಸ್ ಹಾಕ್ಕೊಳ್ತೀನಿ.
ಸೊ ಇದು ನೆಕ್ಸ್ಟ್ ಸ್ಟೆಪ್ಪು ಇದೆ ಫ್ರೆಂಡ್ಸ್. ಇದು 2 ಮೀಡಿಯಮ್ ಸೈಜ್ ಬೀಡ್ ಮಧ್ಯೆ ಒಂದು ಸಿಂಗಲ್ ಸ್ಮಾಲ್ ಬೀಡ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಆ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇವನ್ ತುಂಬ ಈಸಿಯಾಗಿ ಇದು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಜಸ್ಟ್ ಲಾಸ್ಟಲ್ಲಿ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಈ ಥರ ಯು ಶೇಪ್ ಇಟ್ಬಿಟ್ಟು ಅದು ಗಮ್ಮಿದ್ರೆ ಸ್ವಲ್ಪ ಸ್ಟಿಚ್ ಮಾಡಿದ ತಕ್ಷಣ ಸ್ಟಿಕ್ ಆಗಿಬಿಡುತ್ತೆ, ಹೆಚ್ಚು ಕಮ್ಮಿ ಆಗೋದಿಲ್ಲ ಬೀಡ್ಸು. ಸೊ ಜಸ್ಟ್ ನಾರ್ಮಲಾಗಿ ನಿಮ್ಗೆ ಹೇಗೆ ಬರುತ್ತೆ ಆ ಥರ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಟೈ ಮಾಡಿದ್ರೆ ಸಾಕು, ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಫ್ರೆಂಡ್ಸ್, ಇದು 2 ಬೀಡ್ ಮಧ್ಯ ಥ್ರೆಡ್ಸ್ ಇರುತ್ತೆ ಅಲ್ವಾ. ನೋಡಿ, ಫಸ್ಟ್ 2 ಬೀಡ್ಸ್ ಮಧ್ಯ ಒಳಗಡೆಗೆ ನಾನು ಕೆಳಗಡೆಯಿಂದ ನೀಡಲ್ನ ತೊಗೊಳ್ತೀನಿ. ಆ ಥ್ರೆಡ್ನ ಪ್ರತಿ ಟೈಮು ನಾವು ಸ್ಟಿಚ್ ಮಾಡಬೇಕು. ಪ್ರತಿ 2 ಬೀಡ್ ಮಧ್ಯನೂ ಈ ಥರ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ನೋಡಿ, ನೆಕ್ಸ್ಟ್ 2 ಬೀಡ್ ಸೆಂಟರಲ್ಲಿ ಒಂದೇ ಸತಿ ಎಳ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸೆಕ್ಯೂರ್ ಮಾಡಬೇಕು. ಅದನ್ನು ನಾವು ಗಮ್ ಪೇಸ್ಟ್ ಹಾಕಿದ್ದೀವಿ, ಬಟ್ ಅಷ್ಟು ಸೆಕ್ಯೂರ್ ಆಗಿಲ್ಲ. ಸ್ಟಿಚ್ ಕೂಡ ಮಾಡಬೇಕು, ಇಲ್ಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀಟಾಗಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ನೋಡಿ, ಮೇಲೆ ಹಾಕಿ 2 ಬೀಡ್ ಮಧ್ಯದಕ್ಕೆ ಮತ್ತು ನೆಕ್ಸ್ಟ್ 2 ಬೀಡ್ ಮಧ್ಯ ಕೆಳಗಡೆನ ಪಾಸ್ ಮಾಡ್ಕೋಬೇಕು. ಸೊ 2 ಬೀಡ್ ಮಧ್ಯ ಈ ರೀತಿ ನೀಡಲ್ನ ಮೇಲೆಯಿಂದ ಕೆಳಗಡೆ ಹಾಕಿ, ಕೆಳಗಡೆಯಿಂದ ಹಾಗೆ ನೆಕ್ಸ್ಟ್ 2 ಬೀಡ್ ಸೆಂಟರ್ಗೆ ನಾನು ನೀಡಲ್ನ ಎಳ್ಕೊಳ್ತೀನಿ ಕೆಳಗಡೆಯಿಂದ. ಸೊ ನಮಗೆ ಈಸಿಯಾಗೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಲಾಸ್ಟ್ 5 ಟೈಮ್ಸ್ ಬರುತ್ತೆ ಅಷ್ಟೇ. ಸೊ ಲಾಸ್ಟ್ ಈ ಥರ ಹಾಕಿ ಹಿಂದೆಗಡೆ ನಾರ್ಮಲಾಗಿ ನಾಟ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ ಫ್ರೆಂಡ್ಸ್. ತುಂಬ ಈಸಿ ಡಿಸೈನ್, ತುಂಬ ಲುಕ್ ಕೊಡುತ್ತೆ ನಿಮಗೆ. ಇವನ್ ಆ್ಯಕ್ಚುಲಿ ಬ್ರೈಡಲ್ ಸ್ಯಾರಿನೇ ಇದು, ಬ್ರೈಡ್ದೇ ಆ್ಯಕ್ಚುಲಿ. ತುಂಬ ಸಿಂಪಲಾಗಿ ಡಿಸೈನು, ಬೇಬಿ ಕುಚ್ಚಿದ್ದು ಈ ಥರ ಬೀಡ್ಸ್ದು ಚೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಸೆಲ್ಫ್ ಕಲರ್ ಡಿಸೈನು ಝರಿ ಕಲರ್ ಬೀಡ್ಸ್ ಥರ ಮ್ಯಾಚ್ ಆಗ್ತಾಯಿತ್ತು ಫ್ರೆಂಡ್ಸ್. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ಎಲಿಗೆಂಟ್ ಲುಕ್ ಬಂದಿತ್ತು. ಸೊ ಕುಚ್ಚು ಕೂಡ ಲೆಂತ್ ಬೇಕು ಅನ್ನೋರು ತುಂಬ ರೇರ್ ಇವಾಗ. ಆ್ಯಕ್ಚುಲಿ ಎಲ್ಲ ಪುಟ್ಟು ಬೇಬಿ ಕುಚ್ಚು ಕೇಳ್ತಾರೆ. ಇದು ಕಸ್ಟಮೈಸ್ ಅಂದರೆ ಲೆಂತೇ ಬೇಕು ಕುಚ್ಚು, ಇದೇ ಥರ ಬೇಕಂತ ಕೇಳಿ ಮಾಡಿಸಿರೋ ಅಂಥದ್ದು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೆಲ್ಫ್ ಕಲರ್ ಸ್ಯಾರಿ ಕಲ್ಲರೇ ಥ್ರೆಡ್ ತೊಗೊಂಡು ಕುಚ್ಚು ಮಾಡಿರೋದು. ನೋಡಿ, ಅಲ್ಲಿ ಕುಚ್ಚು ಒಳಗಡೆ ಈ ಥರ ಪಾಸ್ ಮಾಡ್ಕೊಂಡು 2-3 ನಾಟ್ಸ್ ಹಾಕ್ಕೊಂಡು ಕಟ್ ಮಾಡಿಬಿಟ್ಟು ಸೊ ಈ ರೀತಿ ಕಾಣಿಸ್ತಾ ಇತ್ತು. ತುಂಬ ನೀಟಾಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಕ್ಯೂಟ್ ಅನಿಸುತ್ತೆ ಡಿಸೈನು, ಅಂದರೆ ಕುಚ್ಚುಗಳು ಸಖತ್ ಕ್ಯೂಟ್ ಅನಿಸುತ್ತೆ. ಸೊ ಇದು ಕೂಡ ಮುಂದೆಗಡೆ ತೊಗೊಂಡು 6 ಬೀಡ್ಸ್ನ ಹಾಕಿ ಸ್ಟಿಚ್ ಮಾಡ್ಕೊತಾ ಹೋಗೋದಷ್ಟೇ. ಸೊ ಇದಕ್ಕೂ ಅಷ್ಟೇ 6 ಬೀಡ್ಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾವ ಸೈಜ್ದಾದರೂ ಹಾಕ್ಬೋದು. ಇವನ್ ನೀವು ಇದರಲ್ಲಿ ಚಿಕ್ಕದು 3 ಬೀಡ್ಸ್ ಈ ಸೈಡು, ಸೆಂಟರಲ್ಲಿ ಬಿಗ್ ಬೀಡು ಮತ್ತು 3 ಬೀಡ್ಸ್ ಚಿಕ್ಕದು, ಆ ಥರ ಕೂಡ ಮಾಡ್ಕೋಬೋದು. ನೀವು ಸ್ವಲ್ಪ ವೇರಿ ಮಾಡ್ಕೋಬೋದು. ಮೇಲೆ ಸೆಂಟರಲ್ಲಿ ಬಿಗ್ ಬೀಡ್ ಹಾಕಿ ಮೀಡಿಯಮ್ ಸೈಜ್ ಅಥವಾ ಬಿಗ್ ಬೀಡು, ಆ ಸೈಡ್ 3 ಚಿಕ್ಕದು, ಈ ಸೈಡ್ 3 ಚಿಕ್ಕದು, ಆ ಥರ ಕೂಡ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಜಸ್ಟ್ ಈಸಿ ಡಿಸೈನ್ ಅಲ್ವಾ. ಸೊ ಕೆಳಗಡೆಯಿಂದ ನೀಡಲ್ನ ಎಳ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗೋದು. ಈ ಸೈಡ್ ನೀಡಲ್ನ ಹಾಕಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಬೇಗ ಕೂಡ ಆಗೋಗುತ್ತೆ ನಿಮಗೆ. ಕುಚ್ಚುಗಳೆಲ್ಲ ಕಟ್ಕೊಂಡು ಒಂದೇ ಸತಿ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡು ಹೋದ್ರೂ ನಡೆಯುತ್ತೆ. ಇಲ್ಲಾಂದರೆ ಒಂದು 5-6 ಕುಚ್ಚು ಕಟ್ಟಿ ಬೀಡ್ಸ್ನ ಹಾಕ್ಕೊಂಡು ಸಾರಿನ ಸ್ವಲ್ಪ ಜರುಗಿಸ್ಕೊಂಡ್ರೂ ನಡೆಯುತ್ತೆ. ಆ ಥರ ಕೂಡ ಮಾಡ್ಕೋಬೋದು. ಸೊ ಆದಷ್ಟು ತಿಕ್ಕಾಗಿ ಹಾಕ್ಕೊಳ್ಳಿ ಕುಚ್ಚನ್ನ, ಸ್ವಲ್ಪ ದಪ್ಪಾಗಿ ಹಾಕ್ಕೊಳ್ಳಿ. ತುಂಬ ಸಣ್ಣ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಸ್ವಲ್ಪ ತಿಕ್ಕಾಗಿರ್ಬೇಕಂದ್ರೆ ದಪ್ಪನೂ ಇರಬೇಕು, ನಿಮಗೆ ಲೆಂತು ಇರಬೇಕು. ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟು ಕುಚ್ಚುಗೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ, ಕಸ್ಟಮರ್ ಕೇಳಿ ಸ್ವಲ್ಪ ಲೆಂತಿಯಾಗಿರಲಿ ಅಂತಕ್ಕೆ ಒಂದು ಸ್ವಲ್ಪ ಲೆಂತ್ ಬಿಟ್ಟಿದ್ದೀನಿ. ಸೊ ಈ ರೀತಿ 1-2-3 ಸ್ಟಿಚ್ ಮಾಡಿಸ್ಕೊಳ್ಳೋದು, ಕುಚ್ಚಿಂದ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಷ್ಟೇ. ಸೊ ನಾವು ಗಮ್ಮು ಹಾಕಿರ್ತೀವಿ, ಸ್ಟಿಚ್ಚು ಮಾಡಿರ್ತೀವಿ, ತುಂಬ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ. ಓವರಾಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದೇ ಲೆಂತಲ್ಲಿ ಕಟ್ ಮಾಡಿದ್ರೆ ತುಂಬ ನೀಟಾಗೆ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಫೈನಲ್ ಲುಕ್ ನೋಡ್ಬೋದು. ಸ್ಯಾರಿ ಮೇಲೆ ಇಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು.
ಸೊ ಇದಕ್ಕೆ ಪ್ರೈಸ್ ಬಂದು 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಎಷ್ಟು ಇನ್ನೂ ಸ್ವಲ್ಪ ಹತ್ತಿರ ಮಾಡಿದರೂ ನಡೆಯುತ್ತೆ ಫ್ರೆಂಡ್ಸ್. ಅದೇ ಬೀಡ್ಸ್ ಹಾಕಿದ್ದೀವಲ್ಲ, ಸ್ವಲ್ಪ ಗ್ಯಾಪ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಅಂತ ಒಂಚೂರು ಗ್ಯಾಪ್ ಬಿಟ್ಬಿಟ್ಟು ಹಾಕಿದ್ದೀನಿ. ಸೊ ಇದು ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ ಡಿಸೈನು, ಐಡಿಯಾಗೋಸ್ಕರ ತೋರಿಸ್ತಿದ್ದೀನಿ ಅಷ್ಟೇ. ಎಲ್ಲರಿಗೂ ಬರೋವಂಥ ಡಿಸೈನ್ ಆ್ಯಕ್ಚುಲಿ ಇದು. ಸೊ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.